ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ಮೇಷರಾಶಿಯವರಿಗೆ ಇದೇ ಶನಿ ವಕ್ರ ಗತಿಯಲ್ಲಿ ಚಲನೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಆಲ್ರೆಡಿ ಜುಲೈ 13ರಿಂದ ನವೆಂಬರ್ 28ರವರೆಗೂ ಇದೇ ಶನಿ ವಕ್ರಗತಿ ಚಲನೆ ಅಂತ ಕರಿತೀವಿ. ಯಾಕೆ ವಕ್ರಗತಿ ಚಲನೆ ಅಂತ ಅಂದ್ರೆ, ಶನಿ ಮುಂಭಾಗದಿಂದ ನೋಡುವಂಥದ್ದು. ಯಾವುದೇ ಗ್ರಹಗಳು ಅಂದ್ರೆ 9 ಗ್ರಹಗಳಲ್ಲಿ 2 ಪ್ಲಾನೆಟ್ಸ್ ಹಿಮ್ಮುಖವಾಗಿ ಚಲನೆ ಮಾಡಿದ್ರೆ, ಇನ್ನು ಉಳಿದಂತಹ 7 ಗ್ರಹಗಳು ಮುಂಭಾಗದಲ್ಲಿ ಅಂದ್ರೆ ಮುಮ್ಮುಖವಾಗಿ ಚಲನೆ ಮಾಡುವಂತಹ ಗ್ರಹಗಳು. ಹಾಗಾಗಿ ಯಾಕೆ ಈ ಶನಿ ವಕ್ರಗತಿಯಲ್ಲಿ ನೋಡ್ತಾ ಇದ್ದಾನೆ, ವಕ್ರ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಯಾಕೆ ಆ ಒಂದು ವಕ್ರ ಗತಿಯಲ್ಲಿ ಅದೇ ಹಿಮ್ಮುಖವಾಗಿ ಯಾಕೆ ಚಲನೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ರವಿಗೆ ಯಾವಾಗ್ಲೂ ಸುತ್ತುವಂತಹ ಹತ್ತಿರವಾದ ಗ್ರಹ ಅಂದ್ರೆ ಭೂಮಿ. ಸೂರ್ಯನ ಸುತ್ತ ನಾವು ಓದಿರ್ತೀವಲ್ವಾ, ಹಿಂದಿನ ಒಂದು ಪಾಠಗಳೆಲ್ಲ ಓದಿರ್ತೀವಿ. ಸೂರ್ಯನ ಸುತ್ತುವಂತಹ ಭೂಮಿಯ ಜೊತೆ ಈ ಶನಿಯೂ ಕೂಡ ಸುತ್ತಾ ಇರ್ತಾನೆ. ಸೊ ಹಾಗಾಗಿ ಈ ಶನಿ ಮತ್ತೆ ಭೂಮಿ ಸುತ್ತುವಂತಹ ಟೈಮಲ್ಲಿ ತುಂಬಾ ಸ್ಪೀಡ್ ಆಗಿ ಸುತ್ತುವಂತಹ ಭೂಮಿಯ ಒಂದು ಸ್ಪೀಡ್ ಮೂಮೆಂಟ್ಸ್ ಇದ್ದಾಗ, ಶನಿ ನಿಧಾನಗತಿಯಲ್ಲಿ ಚಲನೆ ಮಾಡ್ತಾ ಇರೋದ್ರಿಂದ ಅದು ವಕ್ರ ರೀತಿಯಲ್ಲಿ ಚಲನೆ ಮಾಡುವ ರೀತಿ ಕಾಣಿಸ್ತಾ ಹೋಗ್ತಾನೆ ಶನಿ. ಹಾಗಾಗಿ ನಾವು ಅದನ್ನ ಶನಿಯ ಈ ಮೂಮೆಂಟ್ ಅಲ್ಲಿ ಅಂದ್ರೆ ಇದೇ ಒಂದು ಜುಲೈ 13ರಿಂದ ನವೆಂಬರ್ 28ರವರೆಗೂ ಶನಿ ವಕ್ರ ದೃಷ್ಟಿ ಬೀರ್ತಾ ಇರ್ತಾನೆ ಅಂತ ಹೇಳಿ. ಹೀಗಾಗಿ ಈ ವಕ್ರ ದೃಷ್ಟಿಯಿಂದ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಶನಿ ಅಂದ್ರೇನೆ ಒಂಥರ ಡಿಸಿಪ್ಲಿನ್ ಪರ್ಸನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಶನಿ ಅಂದ್ರೇನೆ ಯಾವಾಗ್ಲೂ ಡಿಸಿಪ್ಲಿನ್ ಪರ್ಸನ್ ಅಂತ ಅಂದಾಗ ಅವನಲ್ಲಿ ಒಂಥರ ಡಿಪ್ಲೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ನೋಡ್ತಾ ಹೋಗೋಣ. ಏಕೆಂದ್ರೆ ಶನಿ ಮೊದಲೇ ಹೇಳಿದೆ ನಿಮ್ಗೊಂದು ಉಪಾಧ್ಯಾಯ ಇದ್ದಂಗೆ, ಒಬ್ಬ ಮಾಸ್ಟರ್ ಇದ್ದಂಗೆ, ನಮ್ಮನ್ನ ಒಂದು ರೀತಿಯಲ್ಲಿ ದಂಡಿಸುವಂತಹ ಒಂದು ಶಕ್ತಿಯನ್ನು ಕೊಡುವಂಥದ್ದು ಇರೋದು ಶನಿ ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಯಾರಿಗೆ ಯಾವ ಗ್ರಹಗಳಿಗೆ ಎದುರದೇ ಇದ್ರು ಕೂಡ ಈ ಜನ ಯಾಕೆ ಈ ಶನೇಶ್ವರನಿಗೆ ಇಷ್ಟು ಭಯಭೀತರಾಗ್ತಾರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ 7.5 ಶುರು ಆಗುತ್ತೆ, ನನಗೆ ಶುರುವಾಯ್ತಪ್ಪ ಕಷ್ಟಗಳು ಅಂತಾರೆ. 7.5 ಶುರು ಆಗೋ ಅಷ್ಟರಲ್ಲೇನೆ ನನಗೆ ಕಷ್ಟ ಬರ್ತಾ ಇದೆ, ನನ್ನ ರಾಶಿಗೆ 7.5 ಬಂದ್ಬಿಟ್ಟಿದ್ಯಾ, ಅಯ್ಯೋ ದೇವ್ರೆ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಓಡೋಡಿ ಹೋಗ್ತಿರ್ತಾರೆ. ನೋಡಿ, ಶನಿ ಒಬ್ಬ ಕರ್ಮಕಾರಕ, ಶನೇಶ್ವರ ಒಬ್ಬ ಕರ್ಮಕಾರಕನಾಗಿರೋದ್ರಿಂದ ಕರ್ಮಕ್ಕೆ ಅಂದ್ರೆ, ಕರ್ಮ ಅಂದ್ರೆ ಏನು, ಕ್ರಿಯೆ, ಕೆಲಸ, ಕಾರ್ಯ ಅಂತ ಕರಿತೀವಿ. ನಾವು ಯಾವುದೆಲ್ಲ ಕೆಲಸ ಕಾರ್ಯಗಳಿಗೆ ಕೆಲಸ ಮಾಡ್ತೀವೋ ಅದಕ್ಕೆ ಕರ್ಮಕ್ಕೆ ಇಷ್ಟು ಫಲ ಅಂತ ಕೊಡ್ತಾರೆ. ಅಂದ್ರೆ ನಾವೀಗ ಒಂದು ಡ್ಯೂಟಿ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಆ ಡ್ಯೂಟಿಗೆ ಅಂದ್ರೆ ನಮ್ಮ ಕರ್ತವ್ಯಕ್ಕೆ ಒಂದು ಸ್ಯಾಲರಿ ಅಂತ ಇಟ್ಟಿರ್ತಾರೆ. ಪ್ರತಿಯೊಬ್ರು ಅಷ್ಟೇನೆ, ಒಬ್ಬ ಇಂಜಿನಿಯರಿಂಗ್ ಆಗಿರ್ಬೋದು, ಒಬ್ಬ ಆಟೋ ಓಡಿಸೋನೇ ಆಗಿರ್ಬೋದು, ಒಬ್ಬ ಬಸ್ ಡ್ರೈವರೇ ಆಗಿರ್ಬೋದು, ಒಬ್ಬ ಗಾರೆ ಕೆಲಸ ಮಾಡುವಂತ ವ್ಯಕ್ತಿಗೂ ಕೂಡ ಕರ್ಮ ಅಂತ ಇರುತ್ತೆ. ಆ ಕರ್ಮ ಅಂದ್ರೆ ಕ್ರಿಯೆ. ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಏನು ಫಲ ಸಿಗ್ಬೇಕು, ಎಷ್ಟು ಹಣ ಸಿಗ್ಬೇಕು, ಅವನಿಗೆ ಎಷ್ಟು ಲಾಭಾಂಶ ಸಿಗ್ಬೇಕು ಅನ್ನೋದಕ್ಕೆ ಬಚಕ್ರದಲ್ಲಿ ಆ ಒಂದು ಶನೇಶ್ವರನ ನಾವು 11ನೇ ಮನೆ ಅಧಿಪತಿಯಾಗಿ ಇಟ್ಟಿರೋದು. 10ನೇ ಮನೆಯ ಅಧಿಪತಿನೂ ಶನೇಶ್ವರನಾಗ್ತಾನೆ. ಮೇಷರಾಶಿಯಿಂದ 10ನೇ ಮನೆಯಿಂದ ಮಕರ ಮತ್ತೆ ಕುಂಭ ಎರಡೂ ಕೂಡ ಶನಿ ಅಧಿಪತಿಯಾಗಿರೋದ್ರಿಂದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಕಾಲ ಪುರುಷರ ಅಂಗದಲ್ಲಿ ಅಂದ್ರೆ ನಮ್ಮ ಒಂದು ಗಣನೀಯವಾಗಿ ಜ್ಯೋತಿಷ್ಯ ಅಂತ ಹೇಳಿ ಆ ಒಂದು ಜ್ಯೋತಿಷ್ಯದ ಕುಂಡಲಿ ಅಂತ ಬಂದಾಗ ಎಷ್ಟು ಚೆನ್ನಾಗಿ ನಮ್ಗೆ ಮಹಾಜ್ಞಾನಿಗಳು ಅದನ್ನ ವಿವರಣೆ ಮಾಡಿದಾರೆ ಅಂತ ಅಂದ್ರೆ, ಆ ಬಚಕ್ರದಲ್ಲಿ ಬರುವಂತಹ ಮೊದಲನೇ ಮೇಷರಾಶಿಗೆ 11ನೇ ಅಧಿಪತಿ ಲಾಭಾಧಿಪತಿನೂ ಅವನೇ, 10ನೇ ಅಧಿಪತಿ ಕರ್ಮಾಧಿಪತಿನೂ ಶನೇಶ್ವರನಾಗಿರೋದ್ರಿಂದ ಕರ್ಮಕ್ಕೆ ನೀವೇನ್ ಕರ್ಮ ಮಾಡ್ತಿರೋ, ನೀವೇನ್ ಕೆಲಸ ಮಾಡ್ತಿರೋ, ನೀವೇನ್ ಕಾರ್ಯ ಮಾಡ್ತಿರೋ ಆ ಕಾರ್ಯಕ್ಕೆ ತಕ್ಕಂತೆ ಫಲಾನುಫಲ ಕೊಡೋದಿಕ್ಕೆ ನಾನೇ ಇದ್ದೀನಿ, ನಾನೇ ಕೊಡೋದು ಅನ್ನೋದನ್ನ ತೋರ್ಸೋದಿಕ್ಕೆ ಅವನ ಕರ್ಮಾಧಿಪತಿ ಅಂತ ಕರೆಯೋದ್ರಿಂದ ಈ ಲಾಭ ನಷ್ಟಗಳ ಎಣಿಕೆಯಲ್ಲಿ ಮತ್ತೆ ನಾವೇನು ಸೋಲು ಗೆಲುವುಗಳಲ್ಲಿ ನಾವ್ ಎಲ್ಲೇ ಗೆಲ್ತೀವಿ ಅಂತ ಅಂದಾಗ ಅಲ್ಲಿ ಶನಿ ಮಹಾರಾಜ ಪ್ರವೇಶ ಮಾಡ್ತಾರೆ. ಯಾರಿಗೆ ಶನಿಯ ಒಂದು ಅಂಶ ತುಂಬಾ ಚೆನ್ನಾಗಿರುತ್ತೆ, ಶನಿಯ ಮಹಾರಾಜನ ಅಂಶ ತುಂಬಾ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ ಅಂತ ಏನ್ ಕರಿತೀವಿ, ಆ ರೀತಿ ಶನಿಯ ಸಂಬಂಧಪಟ್ಟಂತಹ ಒಂದು ವಕ್ರಗತಿಯ ಚಲನೆ ಇಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಆಲ್ರೆಡಿ 7.5 ಶುರು ಆಗಿದೆ ವೀಕ್ಷಕರೇ. ಯಾಕೆಂತಂದ್ರೆ 7.5 ಅಂತ ಅಂದ್ರೇನೆ ಆ 2.5 ವರ್ಷಗಳ ಕಾಲ ನಳಮಹಾರಾಜನ ಕತೆ ಓದಿದ್ದೀರಾ. ಯಾಕೆಂದ್ರೆ ಓದಿರೋರು ಯಾರು ಇಲ್ಲ, ಹಿಂದೆ ಪುರಾಣ ಪುಣ್ಯ ಕಥೆಗಳನ್ನ ತುಂಬಾ ತಿಳ್ಕೊಂಡವರಾಗಿರ್ತೀರಿ. ನಳಮಹಾರಾಜನ್ಗೆ ಎಷ್ಟೆಲ್ಲ ಕಷ್ಟ ಬಂತು, ಎಷ್ಟೆಲ್ಲ ಸುಭಿಕ್ಷವಾಗಿ ರಾಜ ನಡೆಸ್ತಾ ಇದ್ದ ಅವನು, ಆದ್ರೂ ಅವನಿಗೆ ಕಷ್ಟ ಬಂದ್ಬಿಡ್ತು. ವಿಕ್ರಮಾದಿತ್ಯನಿಗೆ ಏನ್ ತರ ಕಷ್ಟ ಬಂತು ಅನ್ನೋದನ್ನ ನೋಡಿದಿರಲ್ಲ ವೀಕ್ಷಕರೇ. ದೇವಾನುದೇವತೆಗಳಿಗೆ ಬಿಡ್ಲಿಲ್ಲ, ರಾಜ ಮಹಾರಾಜರಿಗೆ ಬಿಡ್ಲಿಲ್ಲ ಶನೇಶ್ವರ, ಇನ್ನು ನಮ್ಮಂತ ಜನಸಾಮಾನ್ಯರನ್ನೇ ಬಿಡ್ತಾನ
ಖಂಡಿತ ಬಿಡಲ್ಲ. ಯಾಕೆಂದ್ರೆ ಶನಿಯ ಫಲಗಳು ಸಣ್ಣ ಒಂದು ಸಣ್ಣ ಆಕೃತಿ, ಇರುವೆಗಿಂತ ಸಣ್ಣದಾಗಿರುವಂತಹ ಒಂದು ಸೂಕ್ಷ್ಮ ಜೀವಿಯಿಂದ ಹಿಡಿದು ಒಬ್ಬ ಮನುಷ್ಯನ ದೊಡ್ಡ ಆಕೃತಿಯವರೆಗೂ ಹಿಡಿದು ಪ್ರಕೃತಿ ದತ್ತವಾಗಿನೂ ಕುಡಿದು ಅಂದ್ರೆ ಪ್ರಕೃತಿ ದತ್ತವಾಗಿನೂ ಅವನು ಸಂಚಲನ ಮೂಡಿಸೋದ್ರಿಂದ ಎಲ್ಲೋ ಒಂದು ಕಡೆ ಅವನ ಗೋಚಾರದಲ್ಲಾಗಿರಬಹುದು ಅಥವಾ ಅವನ ಹಿಮ್ಮುಖ ಮತ್ತೆ ಮುಂಭಾಗದ ಚಲನೆಗಳಿರ್ಬೋದು. ಶನಿ ಯಾವ ರೀತಿಯಲ್ಲಿ ನಮ್ಮ ಶನೇಶ್ವರ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಾಗಿರ್ಬೋದು, ಒಬ್ಬ ಮನುಷ್ಯನ ಮೇಲಾಗಿರ್ಬೋದು, ರಾಷ್ಟ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ವಿಭಿನ್ನ ರೀತಿಯ ಒಂದು ವೈಶಿಷ್ಟ್ಯತೆಯನ್ನ ಕೊಟ್ಟಿ ಹೋಗ್ತಾ ಇರ್ತಾರೆ ಶನಿ ಮಹಾರಾಜರು ಅಲ್ವಾ. ಅದೇ ತರ 7.5 ಶುರುವಾಗಿರುವಂತವ್ರಿಗೆ, ಮೇಷರಾಶಿಯವರಿಗೆ ಸಾಕಪ್ಪ ಸಾಕ ನಷ್ಟ ಆಗಿದೆ 2 ವರ್ಷದಿಂದ. ಯಾಕಂದ್ರೆ ಸಾಕಷ್ಟು ಕಳ್ಕೊಳ್ತಾ ಇದ್ದೀರಿ, ಏನ್ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಸ್ಟ್ರಕ್ ಆಗಿದ್ದೀರಾ. ಆಲ್ರೆಡಿ ಮೇಷರಾಶಿಯವರು ಯಾರೇ ಇರ್ಬೋದು, ಕೆಲಸ ಹೋಗಿರ್ಬೋದು. ಇನ್ ಕೆಲವರಿಗೆ ಹಿಂದೆ ತಮ್ಮ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ಕರ್ಮವನ್ನ ಏನ್ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಅಂದ್ರೆ ಕರ್ಮವನ್ನ ಗಳಿಸಿ ಕುತ್ಕೊಂಡಿರ್ತಾರಲ್ಲ, ಇದೊಂಥರ ನೋಡಿ ಶನಿ ಮನೆಯಲ್ಲಿ ಕುಂಭ ಇಟ್ಟಿದ್ದಾನೆ. ಸೊ ಅಲ್ಲಿ ಕುಂಭ ರಾಶಿಗೆ ಕುಂಭ ಇಟ್ಟ ಅಂದಾಗ ಮೇಷರಾಶಿಯವರಿಗೆ ಕುಂಭದಲ್ಲಿ ಏನೆಲ್ಲ ನೀವು ಆ ಲಾಭದಲ್ಲಿ ಏನೆಲ್ಲ ನೀವು ಕೂಡ ಹಾಕೋತಿರಲ್ಲ, ಆ ಲಾಭ ಅಂತ ಅಂದ್ರೆ ನೀವು ಕರ್ಮ ಮಾಡ್ತಿರೋ, ನೀವು ಧರ್ಮ ಮಾಡ್ತಿರೋ, ನೀವು ಪುಣ್ಯ ಮಾಡ್ತಿರೋ, ಪಾಪ ಮಾಡ್ತಿರೋ, ಇದೆಲ್ಲವುಗಳ ಫಲ ಆ ಕುಂಭದಲ್ಲಿ ಕುಳಿತಿರೋದ್ರಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಈ ಪಾಪದ ಕೆಲಸನ ಪುಣ್ಯದ ಕೆಲಸನ ಅನ್ನೋದ್ರ ಮೇಲೆ ನಿರ್ಧರಿತ ಆಗಿರೋದ್ರಿಂದ ಶನಿ ಮಹಾರಾಜನು ಇದಕ್ಕೆಲ್ಲವೂ ಕೂಡ ಏತ್ಕೊಡೋದಕ್ಕೆ ರೆಡಿ ಇರ್ತಾನೆ. ನೋಡಿ ಒಬ್ರಿಗೆ 7.5 ತುಂಬಾ ಹೇಳಿಕೆ ಅದೇಪ್ಪ, ನಾನು 7.5 ಕೂಡ ಎಷ್ಟೋ ರಾಜಕಾರಣಿಗಳು 7.5 CM ಆಗಿದ್ದವರಿದ್ದಾರೆ, ಪ್ರಧಾನಮಂತ್ರಿಗಳಾದವರಿದ್ದಾರೆ. ಯಾಕೆಂದ್ರೆ ಆ 7.5 ಒಂದು ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನವನ್ನು ಕೊಟ್ಟಿದ್ದು ಉಂಟು, ಸ್ಥಾನವನ್ನ ಕಿತ್ಕೊಂಡಿದ್ದು ಉಂಟು. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪೂರ್ವ ಪುಣ್ಯದ ಆಧಾರಿತದ ಮೇಲೆ ಈ ಒಂದು ಶನಿ ಮಹಾರಾಜ ನಿರ್ಧರಿತರಾಗಿರೋದ್ರಿಂದ ಆದಷ್ಟು ಈ ವರ್ಷ ಮೇಷರಾಶಿಯವರಿಗೆ 7.5 ಶುರುವಾಗಿದೆ. ಕಳೆದ 1 ವರ್ಷಗಳಿಂದಲೂ ಕೂಡ ಲಾಭಾಂಶಗಳಲ್ಲಿ ಏರಿಳಿತಗಳನ್ನು ನೋಡ್ತಾ ಇದ್ದೀರಿ, ಕೆಲಸ ಕಳ್ಕೊಂಡಿರ್ತೀರಿ, ಸಾಕು ಸಾಕು ಅನ್ನುವಷ್ಟು ಕೂಡ ಲೈಫಲ್ಲಿ ತುಂಬಾ ನೋವುಗಳನ್ನ ತಿಂದಿರ್ತೀರಿ ಮೇಷರಾಶಿಯವರಿಗೆ. ಯಾಕೆಂದ್ರೆ 6ನೇ ಮನೆಯಲ್ಲೂ ಕೂಡ ನಿಮಗೆ ಅಂದ್ರೆ ಈಗ ಗುಪ್ತ ಶತ್ರುಗಳು ಅಂತ ಏನ್ ಕರಿತೀವೋ, ಸೊ ಆ ರೀತಿ ನಿಮಗೆ 8ನೇ ಮನೆಯಲ್ಲೂ ಕೂಡ ಪ್ರಾಬ್ಲಮ್ ಕೂಡ ಕೊಡೋದ್ರಿಂದ ಇಲ್ಲಿ ನಮಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ನೋಡ್ತಾ ಹೋಗ್ಬೋದು ಮೇಷರಾಶಿಯವರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಶನಿ ವಕ್ರಗತಿ ಚಲನೆ ಮಾಡ್ತಾ ಇದ್ದಾನಲ್ಲ, ಆ ವಕ್ರಗತಿಯ ಚಲನೆ ಸ್ವಲ್ಪ ರಿಲ್ಯಾಕ್ಸ್ ಮೂಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಮೇಷರಾಶಿಗೆ. ಯಾಕೆ ಅಂತ ಅಂದ್ರೆ ಇಷ್ಟು ದಿವಸ ನೀವೇನ್ ಕಳ್ಕೊಂಡಿದ್ದೀರಲ್ಲ ಅದನ್ನ ಕೊಡ್ತಾ ಹೋಗ್ತಾನೆ, ಅಥವಾ ಕೊಟ್ಟಿದ್ದನ್ನ ಕಳಿಯುವಂತಹ ಕೆಲಸ ಕಾರ್ಯಗಳನ್ನ ಮೇಷರಾಶಿಗೆ ಈ ಒಂದು ಶನಿ ಪರಮಾತ್ಮ ಮಾಡೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸುಧಾರಣೆ ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಹಿಮ್ಮುಖದ ಚಲನೆ ಇರೋದ್ರಿಂದ ಸ್ವಲ್ಪ ಬ್ರೀತಿಂಗ್ ಮಾಡಕ್ ಬಿಡ್ತಾನೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಇಟ್ಕೊಂಡಿರುವಂತ, ಯಾಕಂದ್ರೆ ಒಂದೇ ಸಮ ಕುತ್ತಿಗೆ ಇಟ್ಕೊಂಡ್ಬಿಟ್ರೆ ಹೇಗೆ ಉಸಿರಾಡಕ್ ಆಗಲ್ಲ ಅಲ್ಲ, ಎಲ್ಲೋ ಒಂದ್ ಕಡೆ ಈಗ ನಿಮ್ಗೆ ರಿಲ್ಯಾಕ್ಸ್ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಶನೇಶ್ವರ ಹಿಮ್ಮುಖ ಚಲನೆ ಮಾಡ್ಬೇಕಾದ್ರೆ ನಿಮ್ಮ ದೃಷ್ಟಿ ಅದ್ರ ಮೇಲೆ ಬೀಳದೆ ಇರೋದ್ರಿಂದ ನೀವು ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಈಗ ನೋಡಿದ್ರಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ಇಟ್ಕೊಂಡಿದ್ದೀರಿ. ಕೆಲವರು ಕೆಲಸ ಕಾರ್ಯಕ್ಕೆ ಅರ್ಜಿಗಳನ್ನ ಹಾಕಿದ್ದೀರಿ ಅಥವಾ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದಿರಿ, ನಂಗೆ ಇಂಥ ಕೆಲಸ ಬೇಕು ಅಂತ ಹೇಳಿ. ನೋಡಿ ಇವಾಗ ಸ್ವಲ್ಪ ನಿಮ್ಗೆ ಬ್ರೀತಿಂಗ್ ಕೊಟ್ಟು ಆ ಕೆಲಸ ಕಾರ್ಯಗಳನ್ನ ಮತ್ತೆ ವಾಪಸ್ ಕೊಡ್ತಾನೆ. ಅಥವಾ ಹಿಂದೆ ನಿಮ್ಗೆ ಏನ್ ಕೊಟ್ಟಿದ್ದ ನೋಡಿ, ಇಷ್ಟ ಹಣ ಕೊಡ್ಬೇಡ, ಈ ತರ ಕಳ್ಕೊಂಬೇಡ, ನಿಂಗೆ ಈ ತರ ನಂಬೇಡ, ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋದನ್ನ ಶನೇಶ್ವರ ತೋರಿಸಿದಾನೆ ಆಲ್ರೆಡಿ ನಿಮ್ಗೆ. ಆ ಒಂದು ತೋರಿಸಿಕೆಯಲ್ಲಿ ನೀವು ಗೆದ್ದಿದ್ರೆ ಮತ್ತೆ ನೀವು ಮುಂದೆ ಆ ತಪ್ಪುಗಳನ್ನ ಮಾಡ್ಕೊಡ್ದು. ಹಾಗಾಗಿ ಹಿಂದೆ ಮಾಡಿದ ತಪ್ಪುಗಳನ್ನ ಮತ್ತೆ ಮುಂದೆ ಮಾಡಬೇಡ ಅನ್ನೋದ ಶನೇಶ್ವರ ಹೇಳೋದ್ರಿಂದ, ಈ ಒಂದು ಬ್ರೀತಿಂಗ್ ಲೆವೆಲ್ ನಿಮಗೆ ಫ್ರೀ ಬಿಡೋದ್ರಿಂದ ದಯವಿಟ್ಟು ಶನೇಶ್ವರನ ಒಂದು ದೃಷ್ಟಿಗೆ, ಕೃಪಾ ದೃಷ್ಟಿಗೆ ಒಳಗಾಗಿ ಒಳ್ಳೆಯದನ್ನ ಮಾಡುವಂತಹ ಒಂದು ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಸುಧಾರಣೆಯನ್ನು ನೋಡ್ತಾ ಹೋಗ್ಬೋದು ಮೇಷರಾಶಿಯವರು. ಯಾಕೆಂದ್ರೆ ಒಂದೇ ಸಮ ಬ್ರೀತ್ ಇಟ್ಕೊಂಡಿರೋರಿಗೆ ಬಿಡ್ಬೇಕಲ್ಲ, ಅವ್ನು ಏನ್ ಮಾಡ್ತಾನೆ ಅಂತ ನೋಡ್ಬೇಕಲ್ಲ, ಬಿಟ್ಟಾಗ ನಾನು ಏನ್ ಮಾಡ್ತೀನಿ ಅನ್ನೋದು ನೋಡೋದನ್ನೇ ಶನೇಶ್ವರ ಆಗಿರೋದ್ರಿಂದ ಸ್ವಲ್ಪ ಈ ಟೈಮಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಸ್ವಲ್ಪ ನಿಮ್ಮ ಸ್ಟ್ರಿಕ್ಟ್ ಅಂದ್ರೆ ಒಬ್ಬ ದಂಡನಾಯಕ ಅಂತಾನೆ ಕರಿಬಹುದು ಶನೇಶ್ವರನ. ಹಂಗಾಗಿ ಒಬ್ಬ PT ಮಾಸ್ಟರ್ ಇರ್ಬೋದು, ಒಬ್ಬ ದಂಡನಾಯಕ ಹೇಗೆ ನಮ್ಮ ಮೈನ ದಂಡಿಸ್ತಾನೆ ಅಲ್ಲ, ಆ ರೀತಿ ನಾವು ದಂಡನೆಗೆ ಒಳಗಾದಾಗ ನಾವು ಸ್ಟ್ರಿಕ್ಟ್ ಆಗಿರ್ತೀವಿ, ನಮ್ಮಲ್ಲಿ ಶಿಸ್ತು ಬರುತ್ತೆ, ಕ್ರಮಬದ್ಧತೆ ಬರುತ್ತೆ, ಏಕಾಗ್ರತೆ ಬರುತ್ತೆ, ನಮ್ಮಲ್ಲಿ ಒಂದು ಇಂಟ್ಯೂಷನ್ ಎಂತ ಇದೆ ಅದು ಬೆಳೀತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಶನೇಶ್ವರನ ನಾವು ಏನೆಲ್ಲ ನಮಗೆ ಕೊಟ್ಟಿದ್ದಾನೆ ಅದನ್ನೆಲ್ಲ ಕೂಡ ನಾವು ವಾಪಸ್ಸು ಹಿಂದೆ ಆದಂತಹ ಒಂದು ವಿಚಾರಗಳನ್ನ ಮರೆತು ಮುಂದೆ ಹೋಗುವಂಥದ್ದು ಮಾಡೋಣ. ಹಿಂದೆ ಆಗಿದ್ದನ್ನು ಬಿಟ್ಬಿಡಿ, ಮುಂದೆ ಆಗೋದನ್ನ ನೋಡಿ. ಹಾಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾರು ನಂಬಬೇಕು ಯಾರು ನಂಬಾರ್ದು
ಬದಲಾವಣೆಗಳನ್ನು ನೋಡ್ತಾ ಹೋಗೋದನ್ನ ಈ ಶನೇಶ್ವರನ ಒಂದು ವಕ್ರಗತಿಯ ಚಲನೆಯಲ್ಲಿ ತೋರಿಸ್ಕೊಡೋದ್ರಿಂದ ಸ್ವಲ್ಪ ಬ್ರೀತಿಂಗ್ ಟೈಮ್ ಅಂತ ಹೇಳ್ಬೋದು. ಖಂಡಿತ ಮೇಷರಾಶಿಯವರಿಗೂ ಎಲ್ಲೋ ಇದೊಂದು ನವೆಂಬರ್ 28ರವರೆಗೂ ಸ್ವಲ್ಪ ಬ್ರೀತಿಂಗ್ ಕೊಡ್ತಾನೆ, ಕೆಲಸ ಕೊಡ್ತಾನೆ, ಕೆಲಸ ಕಳ್ಕೊಂಡಿದ್ರೆ ಕೆಲಸ ಕೊಡಿಸ್ತಾ ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದನ್ನು ಪಾಸ್ ಮಾಡಿಸ್ತಾನೆ. ಸ್ವಲ್ಪ ಮನೆ ಎಲ್ಲರೂ ಕಟ್ಟಬೇಕು ಅಂತಂದ್ರೆ ಅದಕ್ಕೂ ಕೂಡ ಸ್ವಲ್ಪ ನಿಂತೋಗಿರುವಂತಹ ಮೂಮೆಂಟ್ಸ್ಗಳನ್ನ ಎಲ್ಲ ಮೂವ್ ಮಾಡಿಸುವಂತಹ ಕೆಲಸ ಕಾರ್ಯಗಳನ್ನ ಶನೇಶ್ವರ ಮಾಡಿಸ್ತಾ ಹೋಗ್ತಾನೆ. ಶನೇಶ್ವರನ ಆಶೀರ್ವಾದ ಮೇಷರಾಶಿಯಲ್ಲಿ ಇರಲಿ ಅಂತ ಹೇಳಿ ನಾನೊಂದು ವಿಚಾರವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.